ವಕ್ಫ್ ಇತಿಹಾಸದಲ್ಲೇ ಮಹತ್ವದ ಹೆಜ್ಜೆಯಿಟ್ಟ ಮಧ್ಯಪ್ರದೇಶ್. ವಕ್ಫ್ ಬೋರ್ಡ್ಗೆ ಇದೇ ಮೊದಲ ಬಾರಿಗೆ ಹಿಂದೂಗಳ ನೇಮಕ. ದೇಶದಲ್ಲಿ ಚಾಲುವಾಯಿತು ಮೋದಿ ತಂದ ವಕ್ಫ್ ತಿದ್ದುಪಡಿ. मान्यवर मुझे ये बताओ कि अभी फैशन है संविधान लहराने की. ये संविधान के हिसाब से सरकार का या किसी भी निजी संस्था का कोई भी फैसला मान्यवर कायदे की कोर्ट से बाहर कैसे हो सकता है? कोई भी फैसला ये देश की अदालत वो फैसले तक रीच नहीं रखेगी. नागरिक ग्रीवेंसेस लेकर कहां जाएंगे? जिसकी भूमि हड़प कर ली गई वो कहां जाएगा? ऐसा नहीं चलेगा. आपकी वोट बैंक के लिए आपने किया था, हम खारिज कर रहे हैं. ऐसा नहीं चलेगा. अदालत में जाइए, जिसको ग्रीवेंसेस है आइदर और साइड से, और अदालत न्याय करेगी. न्याय के लिए तो अदालतें बनी है. और मान्यवर यहां एक सदस्य ने कह दिया माइनॉरिटी इस कानून को स्वीकार नहीं करेगी. क्या धमकाना चाहते हो भाई? संसद का कानून है, सबको स्वीकार करना पड़ेगा. स्वीकार नहीं करेंगे मतलब क्या है? कैसे बोल सकते हैं कोई? हम कानून को स्वीकार नहीं करेंगे. एक कानून भारत सरकार का है, हर एक पर बंधन करता होगा और इसको स्वीकार करना पड़ेगा. ಎಸ್, ಅವತ್ತು ಸಂಸತ್ತಿನಲ್ಲಿ ನಿಂತು ಗಟ್ಟಿ ದನಿಯಲ್ಲಿ ಹೇಳಿದ್ದರೂ ಗೃಹ ಸಚಿವ ಅಮಿತ್ ಶಾ ವಕ್ಫ್ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನ ಒಪ್ಪುವುದಿಲ್ಲ ಅಂತ ಹೇಗೆ ಹೇಳ್ತಿಲ್ಲ? ಏನ್ ಧಮಕಿ ಹಾಕ್ತಿದ್ದೀರಾ? ಇದು ಭಾರತ ಸರ್ಕಾರ ತಂದಿರುವ ಕಾನೂನು, ಪ್ರತಿಯೊಬ್ಬರೂ ಇದನ್ನು ಒಪ್ಪಲೇಬೇಕು. ನೀವು ಎಷ್ಟು ವಿರೋಧಿಸಿದ್ರೂ ಈ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮೋದಿ ಸರ್ಕಾರ ಹಿಂದೆ ಸರಿಯಲ್ಲ ಅಂತ ಗುಡುಗಿದ್ದರು. ವಿಪಕ್ಷಗಳ ಭಾರೀ ಗದ್ದಲದ ಮಧ್ಯೆ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ಈ ಖಡಕ್ ಎಚ್ಚರಿಕೆ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ಈಗ ಅದೇ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಅಡಿ ದೇಶದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಅತ್ಯಂತ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ತೀರ್ಮಾನವನ್ನು ಕೈಗೊಂಡಿದೆ. ಮಧ್ಯಪ್ರದೇಶ್ ಸರ್ಕಾರದ ಐತಿಹಾಸಿಕ ನಿರ್ಧಾರ. ಇದೇ ಮೊದಲ ಬಾರಿಗೆ ವಕ್ಫ್ ಬೋರ್ಡಿಗೆ ಹಿಂದೂಗಳ ಎಂಟ್ರಿ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದ ನಂತರ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಈಗ ಮಧ್ಯಪ್ರದೇಶ್ ಪಾತ್ರವಾಗಿದೆ. ಮುಖ್ಯಮಂತ್ರಿ ಮೋಹನ್ ಯಾದವ್ ನೇತೃತ್ವದ ಸರ್ಕಾರ ವಕ್ಫ್ ಮಂಡಳಿಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಬಹುದೊಡ್ಡ ಬದಲಾವಣೆಯೊಂದನ್ನು ಮಾಡಿದೆ. ಹೌದು, ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಕ್ಫ್ ಮಂಡಳಿಗೆ ಇಬ್ಬರು ಮುಸ್ಲಿಮೇತರವರನ್ನು, ಅಂದರೆ ಇಬ್ಬರು ಹಿಂದೂ ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಏನಿದು ಐತಿಹಾಸಿಕ ನಿರ್ಧಾರ? 1995ರ ಹಳೆಯ ವಕ್ಫ್ ಕಾಯ್ದೆಯ ಪ್ರಕಾರ ರಾಜ್ಯಗಳ ವಕ್ಫ್ ಮಂಡಳಿಯಲ್ಲಿ ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರ ಇರಬೇಕಿತ್ತು. ಹಿಂದೂಗಳ ಭೂಮಿಯನ್ನ ವಕ್ಫ್ ತನ್ನದು ಎಂದು ಹೇಳಿಕೊಂಡಾಗಲೂ ಮುಸ್ಲಿಮರೇ ಎಲ್ಲವನ್ನೂ ನಿರ್ಧರಿಸ್ತಾ ಇದ್ರು. ಆದರೆ ಮೋದಿ ಸರ್ಕಾರ 2025ರಲ್ಲಿ ವಕ್ಫ್ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತಂತು. ಈ ತಿದ್ದುಪಡಿಯ ಅನ್ವಯ ಮಧ್ಯಪ್ರದೇಶ್ ಸರ್ಕಾರ ಹೊಸದಾಗಿ ರಚಿಸಿರುವ 11 ಸದಸ್ಯರ ವಕ್ಫ್ ಮಂಡಳಿಯಲ್ಲಿ ಇಂದೋರ್ನ ಮನೋಜ್ ಮಾಲ್ಪಾನಿ ಮತ್ತು ಗುನಾ ಜಿಲ್ಲೆಯ ಅನಿಮೇಶ್ ಭಾರ್ಗವ ಎಂಬ ಇಬ್ಬರು ಹಿಂದೂಗಳಿಗೆ ಸ್ಥಾನ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ಮಹಿಳೆಯರಿಗೂ ಅವಕಾಶ. ಈ ಹೊಸ ಸಮಿತಿಯಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯಾಗಿದೆ. ಇದು ಕೂಡ ಮಹತ್ವದ ತೀರ್ಮಾನವೇ. ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಈ ಬಾರಿ ನಜ್ಮಾ ಹೆಪ್ತುಲ್ಲಾ ಸೇರಿದಂತೆ 4 ಮಹಿಳೆಯರಿಗೆ ವಕ್ಫ್ ಮಂಡಳಿಯಲ್ಲಿ ಸ್ಥಾನ ನೀಡಲಾಗಿದೆ. ಇದರರ್ಥ ಇದುವರೆಗೆ ಕೇವಲ ಮೌಲ್ವಿಗಳು ಅಥವಾ ಮೌಲಾನಾಗಳೇ ನಿರ್ಧಾರ ಕೈಗೊಳ್ಳುತ್ತಿದ್ದ ವಕ್ಫ್ ಮಂಡಳಿಯಲ್ಲಿ ಇನ್ಮುಂದೆ ಮಹಿಳೆಯರು ಮತ್ತು ಹಿಂದೂ ಸದಸ್ಯರು ಒಟ್ಟಾಡಿ ಕುಳಿತು ತೀರ್ಮಾನ ಕೈಗೊಳ್ಳಲಿದ್ದಾರೆ. ವಕ್ಫ್ ಮಂಡಳಿಗೆ ಹಿಂದೂಗಳನ್ನು ಸೇರಿಸಿದ್ದಕ್ಕೆ ಈಗ ಕೆಲವು ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ಹಾಗಾದರೆ ರಾಮಮಂದಿರ ಅಥವಾ ಹಿಂದೂ ದೇವಾಲಯಗಳ ಟ್ರಸ್ಟ್ಗಳಲ್ಲೂ ಮುಸ್ಲಿಮರನ್ನ ಸೇರಿಸಿ ಎಂದು ಅವರು ವಾದಿಸುತ್ತಿದ್ದಾರೆ. ಆದರೆ ತಜ್ಞರ ಪ್ರಕಾರ ದೇವಾಲಯಗಳ ಟ್ರಸ್ಟ್ಗಳು ಕೇವಲ ಧಾರ್ಮಿಕ ಮತ್ತು ವ್ಯವಸ್ಥಾಪನಕ ಸಮಿತಿಗಳಾಗಿವೆ. ಅವು ಬೇರೆಯವರ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ. ಆದರೆ ವಕ್ಫ್ ಮಂಡಳಿ ಹಾಗಲ್ಲ. ಅದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ಸರ್ಕಾರದಿಂದ ವೇತನ ಮತ್ತು ಸೌಲಭ್ಯಗಳನ್ನು ಪಡೆಯುತ್ತೆ. ಸರ್ಕಾರಿ ಸಂಸ್ಥೆಯಾಗಿದ್ದೂ ಸಹ ಇತರರ ಆಸ್ತಿಗಳನ್ನು ಕಬಳಿಸುತ್ತಾ ವಕ್ಫ್ ಕಾಯ್ದೆಯನ್ನ ಇನ್ನಿಲ್ಲ ಹಾಗೆ ದುರ್ಬಳಕೆ ಮಾಡಲಾಗ್ತಾ ಇತ್ತು. ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಕಳೆದ ವರ್ಷ ಫುಲ್ ಸ್ಟಾಪ್ ಇಟ್ಟಿತ್ತು. ಇದೀಗ ಈ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ ಮೋಹನ್ ಯಾದವ್. ಮಧ್ಯಪ್ರದೇಶ್ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.